ಯತ್ನಾಳ್ ಟ್ರಬಲ್ ಯಾರಿಗೆ? ಅವ್ರ ಪಕ್ಷಕ್ಕೆ. ಆದರೆ ಟ್ರಬಲ್ ಈ ರಾಜ್ಯಕ್ಕೆ ಏನು ಅಂತಂದ್ರೆ ಅವ್ರು ಹೇಳಿರುವಂತಹ ಮಾತು ಅದಕ್ಕೆ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಕಾರಣ ಅವರು ಈ ರಾಜ್ಯದ ಜನತೆಗೆ ಒಂದು ದ್ರೋಹ ಮಾಡುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಗೆ? ಚರ್ಚೆಯಲ್ಲಿ ಬರೋಣ. ಅದಕ್ಕೆ ಯಾಕೆ ಬರಲೇಬೇಕು? ಕಾರಣ ಅವರೊಬ್ಬರು ಶಾಸಕರು, ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಶಾಸಕರಾಗಿದ್ದರು, ಈಗ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಶಾಸಕರಾಗಿದ್ದಾರೆ. ಸೊ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವ ಪಕ್ಷದ ಶಾಸಕರು ಅನ್ನುವಂಥ ಪ್ರಶ್ನೆ ಒಂದು ಕಡೆಗಿದೆ. ಸ್ವಪಕ್ಷದ ವಿರುದ್ಧವೇ ಮಹಾ ಹಗರಣದ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಜೆಪಿ ವಿರುದ್ಧವೇ ಕೋವಿಡ್ ಅವ್ಯವಹಾರ ಬಾಂಬ್ ಅನ್ನ ಯತ್ನಾಳ್ ಅವರು ಹಾಕಿದ್ದಾಗ ಆಗ ನಮ್ಮ ಸರ್ಕಾರ ಇದ್ರೇನು, ಕಳ್ರೆ ಅಂತ ಯತ್ನಾಳ್ ಅವರು ದಾಖಲೆ ಬಿಡುಗಡೆ ಮಾಡ್ತೀನಿ ಯಡಿಯೂರಪ್ಪನವ್ರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದ. ಸೊ ನೇರವಾಗಿ ಈಗ ಯಡಿಯೂರಪ್ಪನವರ ವಿರುದ್ಧ ಆರೋಪವನ್ನ ಮಾಡ್ತಾ ಇರೋದು. ಯಾವ ಪಕ್ಷಗಳು ಇಲ್ದೇನೆ ಆಚೆ ಕೂತಂತ ಸಂದರ್ಭದಲ್ಲಿ ಕರ್ಕೊಳ್ಬೇಕು ಅಂತೇಳಿ ಅವ್ರನ್ನ ಹೋಗಿ ಮನವೊಲಿಸಿ ಆ ಪಕ್ಷದಲ್ಲಿ ಅನೇಕ ವಿರೋಧಗಳಿದ್ದರೂ ಸಹ ಅವರನ್ನ ಸೇರಿಸಿಕೊಂಡು ಈಗ ಯಡಿಯೂರಪ್ಪನವರು ಇದನ್ನೆಲ್ಲ ಕೇಳಿಸಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ. ಇಟ್ಸ್ ಪಾಲಿಟಿಕ್ಸ್. ರಾಜಕೀಯ ಅಂದರೆ ಹೀಗೆ. ಯಾವಾಗ ಯಾರು ಶತ್ರು ಆಗ್ತಾರೆ, ಯಾವಾಗ ಯಾರು ಮಿತ್ರರಾಗ್ತಾರೆ, ಯಾವಾಗ ಮಿತ್ರರಾಗಿರೋರು ಶತ್ರು ಆಗ್ತಾರೆ, ಯಾವಾಗ ಶತ್ರು ಆಗಿರೋರು ಮಿತ್ರರಾಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ದಟ್ ಈಸ್ ಪಾಲಿಟಿಕ್ಸ್. ಭಾಳ ಗೇಮ್ ಚೇಂಜರ್ಸ್ಗಳಿರ್ತಾರೆ ಅವಾಗವಾಗ ಪಕ್ಷದ ಒಳಗಡೆಗೆ. ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಏನು ಒಂದೇ ಪಕ್ಷದಲ್ಲಿ ಅಂತಲ್ಲ. ಸೊ ಯತ್ನಾಳ್ ಟ್ರಬಲ್ ಈಗ ಬಿಜೆಪಿಗಂತೂ ಇದ್ದೇ ಇದೆ. ಸರ್ಕಾರ ಇದ್ದಾಗಲೂ ಇತ್ತು, ಈಗಲೂ ಇದೆ. ಮಾತೃಪಕ್ಷ ವಿರುದ್ಧವೇ ಇಂತಹ ದೊಡ್ಡ ಆರೋಪವನ್ನ ಮಾಡ್ತಾ ಇರೋದು ಯಾಕೆ? ಯತ್ನಾಳ್ ಧೋರಣೆಯಿಂದ ಬಿಜೆಪಿಯಲ್ಲಿ ವಿಪರೀತ ಗೊಂದಲ ಈಗ ಇದೆ. ಉಚ್ಚಾಟಿಸಿದ್ರೆ ಬಣ್ಣ ಬಯಲು ಮಾಡ್ತೀನಿ ಅಂತ ಗುಡುಗಿದ್ಯಾಕೆ? ಹೈಕಮಾಂಡ್ ಮಟ್ಟದಲ್ಲಿ ಉಚ್ಚಾಟನೆಯ ಪ್ರಕ್ರಿಯೆ ಆರಂಭ ಆಗಿದೆಯಾ? ಶಿಸ್ತು ಕ್ರಮದ ಸುಳಿವು ಸಿಕ್ಕಿದ್ರಿಂದಲೇ ಯತ್ನಾಳ್ ಸಿಡಿದ್ರ? ಮಾತೃಪಕ್ಷ ವಿರುದ್ಧವೇ ಇಂತಹ ದೊಡ್ಡ ಆರೋಪವನ್ನ ಮಾಡ್ತಾ ಇರೋದು ಯಾಕೆ? ಬಹುದೊಡ್ಡ ಆರೋಪ ಇದು, ಸಣ್ಣ ಪುಟ್ಟದಲ್ಲ. ಯಾವ ಮಟ್ಟಕ್ಕೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರುವಂಥ ಹಗರಣ ಇಂಥದ್ದಾಗಿದೆ ಅಂತ ಹೇಳಿ. ಹಾಗೆ ನೋಡಿದ್ರೆ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಹೇಳ್ತಾ ಇರುವಂತಹ ಆ ಹಗರಣದ ಅಮೌಂಟಿಗೂ ಇವ್ರು ಹೇಳ್ತಾ ಇರುವಂಥ ಅಮೌಂಟಿಗೂ 10 ಪಟ್ಟು ವ್ಯತ್ಯಾಸ. ಅಯ್ಯಯ್ಯಪ್ಪ, 10 ಪಟ್ಟು. ಆದರೆ ಯತ್ನಾಳ್ ಅವರು ಒಂದು ದ್ರೋಹ ಮಾಡ್ತಾ ಇದ್ದಾರೆ ರಾಜ್ಯದ ಜನತೆಗೆ. ಹೇಗೆ ಅನ್ನೋದನ್ನ ಬರ್ತೀನಿ ಆಮೇಲೆ ಚರ್ಚೆಗೆ ಬಂದಾಗ. ಯತ್ನಾಳ್ ಅವರ ವಿಚಾರದಲ್ಲಿ, ಅವರ ಪಕ್ಷದ ವಿಚಾರದಲ್ಲಿ, ಸರ್ಕಾರದ ವಿಚಾರದಲ್ಲಿ ದಟ್ಸ್ ಡಿಫ್ರೆಂಟ್. ಬಟ್ ಈ ರಾಜ್ಯದ ಜನತೆಗೂ ಒಂದು ದ್ರೋಹವನ್ನ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಮಸ್ಟ್ ಆನ್ಸರ್ ಫಾರ್ ದಟ್ ಕ್ವಶನ್. ಏನು ಮಾತನಾಡಿದ್ದಾರೆ ಮೊದಲು ನೋಡೋಣ. 1000 ಕೋಟಿ ರೂಪಾಯಿ ಹೊಡೆದಾರ. ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ. ನಮ್ಮ ಕರೋನಾ 45 ರೂಪಾಯಿದ ಮಾಸ್ಕ್. ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನಿಮ್ಗೆ? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಇಟ್ಟು 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ. ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತನ ಕರೋನಾದಾಗ. ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ. ಇವ್ರದ್ದೆಲ್ಲ ಬಣ್ಣ ಭಾಳ ಮಜವಾಗಿದೆ. ಬಟ್ ಈ ಆನ್ಸರೇಬಲ್ ಫಾರ್ ದಿಸ್ ಅದಕ್ಕೆ ಅವ್ರ ಹೇಳಿಕೆಗೆ ಇಡೀ ಸ್ಟೇಟಿಗೆ, ಈ ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅಲಿಗೇಷನ್ ಡಿಫ್ರೆಂಟ್, ಬಟ್ ಅವರು ಆನ್ಸರೇಬಲ್ ಆಗಿದ್ದಾರೆ. ಯಾಕೆ ಅಂತಂದರೆ ಅದರ ಬಗ್ಗೆ ಹೇಳಲೇಬೇಕು. ಹಾಗಿದ್ದಾಗ ಇದರ ಮುಂದುವರೆದ ಭಾಗ ಏನು? 40,000 ಕೋಟಿ ಬಾಂಬ್. ಯತ್ನಾಳ್ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಕೈಗೆ ಹಗರಣದ ಅಸ್ತ್ರವನ್ನ ಕೊಟ್ಟಾಗಿದೆ. ಯಡಿಯೂರಪ್ಪನವರ ವಿರುದ್ಧ ತನಿಖೆಯಾಗುತ್ತಾ? ಯತ್ನಾಳ್ ಹೇಳಿಕೆಯ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಹಿಟ್ ಅಂಡ್ ರನ್ ಬೇಡ, ದಾಖಲೆ ಕೊಡಲಿ ಅಂತ ಸಿಎಂ ಸವಾಲು ಹಾಕಿದ್ದಾರೆ. ತನಿಖಾ ಆಯೋಗಕ್ಕೆ ದಾಖಲೆ ನೀಡುವಂತೆ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ. ನೋ, ಮಾನ್ಯ ಮುಖ್ಯಮಂತ್ರಿಗಳೇ, ತನಿಖೆಗೆ ನೋಟಿಸ್ ಅನ್ನ ಕೊಟ್ಟು ಕರೆದು ಕೇಳಬೇಕು ಯತ್ನಾಳ್ ಅವರನ್ನ. ಕಾರಣ ಈ ರಾಜ್ಯದ ಜನತೆಗೆ ಅನ್ಯಾಯ ಆಗಿರೋದು. ಕೋವಿಡ್ ಸಂದರ್ಭದಲ್ಲಿ ಕಳ್ಕೊಂಡಿದೀವ್ರಿ ನಮ್ಮವರನ್ನ.
ಆ ಸಂದರ್ಭದಲ್ಲಿ ಆಗಿರುವಂಥ ಈ ಭ್ರಷ್ಟಾಚಾರದ ಬಗ್ಗೆ ಉತ್ತರವನ್ನು ಕೇಳಬೇಕಾಗಿರೋದು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತನಾಡೋದಲ್ಲ. ನೋಟಿಸ್ ಕೊಟ್ಟು ಕರೆಸಿ ಕೂತ್ಕೊಂಡು ಹೇಳಿಸಿ ಅವ್ರ ಹತ್ರ ದಾಖಲೆಗಳನ್ನು ಕೊಡಿ, ಇಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಬೇಕು, ಇಲ್ಲ ಕೇಸ್ ಹಾಕಿ ಒಳಗಡೆಗೆ ಹಾಕ್ಬೇಕು ಜೈಲಲ್ಲಿ. ಯಾಕಂದರೆ ಈ ರಾಜ್ಯದ ಜನತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅನುಭವಿಸಿದ್ದಾರೆ ಸಂಕಟವನ್ನು, ಇನ್ಕ್ಲೂಡಿಂಗ್ ಮೀ ಅನುಭವಿಸಿರೋದನ್ನು ನೋಡಿದ್ದೀವಿ. ಅದರ ಸಂಕಟವನ್ನು ಏನು ಅಂತ ಹೇಳಿ ಕೂತ್ಕೊಂಡ್ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ರಂಪಾಟ ಮಾಡ್ಕೊಂಡು ನಿಮ್ಮ ರಾಜಕೀಯಕ್ಕೋಸ್ಕರ ಈ ರೀತಿಯಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಕೊರೋನಾ ವಿಚಾರದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಮಾನ್ಯ ಮುಖ್ಯಮಂತ್ರಿಗಳೇ, ಐ ರಿಕ್ವೆಸ್ಟ್ ಯು, ತನಿಖೆ ಮಾಡಿಸ್ತಾ ಇದ್ದೀರಿ. ಈಗಾಗಲೇ ಈ ಕೋವಿಡ್ ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. ನೋಟಿಸನ್ನು ಸರ್ವ್ ಮಾಡಿಸ್ಬಿಟ್ಟು ಕರೆಸಿ ಕೇಳಬೇಕು. ಇಲ್ಲ ಸುಳ್ಳು ಹೇಳಿದ್ದೀರಿ ಅಂತಂದರೆ ಒಳಗಡೆಗೆ ಹಾಕಿಸ್ಬೇಕು ಯತ್ನಾಳ್ ಅವರನ್ನು. ಇದು ರಾಜ್ಯದ ಜನತೆ ಕೇಳ್ತಾ ಇರೋದು. ಕಾರಣ ನಾವು ಅನುಭವಿಸಿರೋದ್ರಿಂದ. ಏನು ಮಾತಾಡಿದ್ದಾರೆ ನೋಡೋಣ. ನಾನು ಮನವಿ ಯತ್ನಾಳ್ ಅವರಿಗೆ, ತಾವು ಇವತ್ತು ಭಾಳ ಧೈರ್ಯ ಮಾಡಿ ಅನೇಕ ವಿಚಾರಗಳು ಹೇಳ್ತಾ ಇದ್ದೀರಾ. ಅಂದರೆ ತಾವು ಹೇಳಿದಾಗೆ ನಿಮ್ಮ ಹತ್ರ ಮಾಹಿತಿ ಇರುವಂಥದ್ದನ್ನು ಇದ್ದರೆ ಅದನ್ನು ತಾವು ದಯವಿಟ್ಟು ಇವತ್ತೇನು ನಮ್ಮ ಒಂದು ಆಯೋಗ ರಚನೆ ಮಾಡಿದ್ದೀವಿ ಆ ಎಲ್ಲ ಮಾಹಿತಿಗಳನ್ನ ತಾವು ದಯವಿಟ್ಟು ಕೊಡಿ. ಯಾಕಂದರೆ ಎವಿಡೆನ್ಸ್ ಇಟ್ಕೊಳ್ಳೋದು, ಅದು ಇಟ್ಕೊಂಡು ಹೇಳದೇ ಇರೋದು ಕೂಡ ಒಂದು ರೀತಿ ಅಪರಾಧನೇ. ಅದನ್ನು ಮಾಡಬಾರ್ದು. ನೀವು ಇವತ್ತು ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದೀರಾ. ಅದರ ಅನುಸಾರ ನೀವು ಕ್ರಮ ತಗೊಂಡು ಎಲ್ಲ ಹೊರಗೆ ಬರಬೇಕು. ಈ ಯಾರು ಲೂಟಿ ಮಾಡಿದಾರಲ್ಲ, BJP ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಅವ್ರ ಮೇಲೆ ನಿಜವಾಗ್ಲೂ ಕ್ರಮ ಆಗಬೇಕಾದ್ರೆ. ಯತ್ನಾಳ್ ಆರೋಪವೇ ಈಗ ತನಿಖೆಗೆ ಆಧಾರವಾಗುತ್ತಾ? ನೋ, ಆರೋಪ ಆಧಾರ ಆಗೋದಿಲ್ಲ. ಆರೋಪ ಯಾವನು ಬೇಕಾದರೂ ಮಾಡಬಹುದು. ದಾಖಲೆಗಳೇನು? ಸೊ ಈಗ ರಾಜಕೀಯ ಸರ್ಜಿಕಲ್ ಸ್ಟ್ರೈಕ್ಗೆ ಸರ್ಕಾರ ಮುಂದಾಗುತ್ತಾ? ನೀವು ರಾಜಕೀಯ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಈ ರಾಜ್ಯದ ಜನತೆಗೆ ಉತ್ತರವಂತೂ ಕೊಡಬೇಕು. ಆ ಸರ್ಕಾರದ ಅವಧಿಯಲ್ಲಿ ಈ ಕೊರೋನಾ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿತ್ತಾ ಆಗಿಲ್ವಾ ಅಂತ ಹೇಳಿ. ಕಾಂಗ್ರೆಸ್ ನಾಯಕರು ಹೇಳಿದು 4,000 ಕೋಟಿ ಆಗಿದೆ ಅಂತ. ಬಟ್ ಕಾಂಗ್ರೆಸ್ ನಾಯಕರಿಗಿಂತ 10 ಪಟ್ಟು ಹೆಚ್ಚು ಆರೋಪವನ್ನು ಮಾಡ್ತಾ ಇರೋದು ಯತ್ನಾಳ್ ಅವರು, 40,000 ಕೋಟಿ. ಸೊ ಈಗ ತನಿಖೆಗೆ ಆದೇಶವನ್ನು ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ನನಗೆ ತನಿಖೆಗೆ ಆದೇಶ ಮಾಡಬೇಕಾಗಿರೋ ಅಗತ್ಯತೆ ಇಲ್ಲ. ಈಗಾಗಲೇ ಅದರ ಆಯೋಗವನ್ನು ರಚನೆ ಮಾಡಾಗಿದೆ, ತನಿಖೆ ಮಾಡಲಾಗ್ತಾ ಇದೆ. ಇದರಲ್ಲಿ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ಬಂದು ದಾಖಲೆಯನ್ನು ಕೊಡಿ, ಯು ಆರ್ ಎ ಆನ್ಸರೇಬಲ್ ಅಂತ ಹೇಳಬೇಕು. ಕಾರಣ ಸಣ್ಣ ಅಮೌಂಟ್ ಅಲ್ಲ ರೀ, 40,000 ಕೋಟಿ. 40,000 ಕೋಟಿ. 25 ಹೇಳಿಕೆಗಳು 1 ಡಜನ್ ಜನಗಳಿಂದ ಬಂದಿದೆ ನಮ್ಮ ಪಕ್ಷದ ಮೇಲೆ. ಸರ್, ನಾನೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಅಧ್ಯಕ್ಷ ಆಗಿದ್ದಾಗ ಆಗಲೂ ಕೂಡ ನಾನು ಜನಾರ್ದನ್ ರೆಡ್ಡಿಯಲ್ಲಿ ಈ ರೀತಿ ಆಗಿದೆ ಅಂತ ನಾನು ಕೇಂದ್ರಕ್ಕೆ ತಕ್ಷಣ ತಿಳಿಸಿದೆ. ರಾಜನಾಥ್ ಸಿಂಗಲ್ಲಿ ಕೇಳಿ ನಾನು ನೋಟಿಸ್ ಇಶ್ಯೂ ಮಾಡುವಂಥ ಪ್ರಯತ್ನ ಮಾಡಿದೆ. ಯಡಿಯೂರಪ್ಪರು ನನಗೆ ವಿರೋಧ ಮಾಡಿದರು, ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು ಅವರು. ಅವತ್ತು ಯಾಕಪ್ಪ ನಿನಗೆ ಸರ್ಕಾರ ಹೋಗೋದು ಇಷ್ಟ ಇಲ್ವಾ, ಸರ್ಕಾರ ಬೀಳಬೇಕಂತ ಹೇಳುವಂಥ ಮಾತನ್ನು ಕೂಡ ಯಡಿಯೂರಪ್ಪರ ಅವತ್ತು ಕೇಳಿದ್ದಾರೆ. ಆಕ್ಷನ್ ತಗೊಳ್ಳೋ ತಾಕತ್ತು ಇಲ್ಲ ಒಂದು ಮಾತನ್ನು ಹೇಳಿದ್ರು. ತೆಗೊಳ್ಬೇಕು ಅಂತ ನಾನು ಒತ್ತಡ ಹಾಕ್ತಾ ಇರುವಂಥದ್ದು. ಇಷ್ಟರವರೆಗೆ ತೆಗೊಳ್ಳದಿರುವುದೇ ಈ ಕಾರಣಕ್ಕೆ. ತಗೊಳ್ಳದೇ ಇರೋದಕ್ಕೆ ಈ ಸಮಸ್ಯೆ. ನಿಮ್ಮ ಪಾರ್ಟಿ ವಿಚಾರ ರೀ, ನಮಗೆ ಸಂಬಂಧ ಇಲ್ಲ. ನಿಮ್ಮ ಮೇಲೆ ಅವರು ಛೀ ಅಂತ ಥೂ ಅಂತ ಉಗಿತಾರೋ, ನಮಗೇನಾಗಬೇಕಾಗಿದೆ?